ಪ್ರಜ್ವಲ್ ಕಂಡಿರ್ತಕ್ಕಂಥ ಮೊದಲ ಚೆಂಡೆ ಬಾರಿ ಕಾರ್ನರ್ ಡಿಂಬಗಳಲ್ಲಿ ಓಟಗಳಿಗೆ ಅವಕಾಶ ಬರ್ತಾ ಇದೆ ಮುಖಾಂತರವಾಗಿ ಅತಿರಿಕ್ತ ಸೂಚನೆ ರವಾನೆಯನ್ನು ಕಾಡ್ತಾ ಇದೆ. ನೋ ಬಾಲ್ ಫೀಲ್ಡ್ ರಿಸ್ಟ್ರಿಕ್ಷನ್ ಎನ್ನುವಂಥದ್ದು ಅನ್ವಯವನ್ನು ತಂದುಕೊಳ್ತಾ ಇದೆ ಮುಖಾಂತರವಾಗಿ 1+4 5 ಓಟದ ಗೊಂಚಲನ್ನು ಪಡ್ಕೊಳ್ತಾ ಇದೆ ತಂಡ ಫ್ರೆಂಡ್ಸ್ ಬಾಳೆಹೊನ್ನೂರು ಕ್ಷೇತ್ರ ರಕ್ಷಣೆಯಲ್ಲಿ ಲಢವಿರ್ತಕ್ಕಂಥ ತಂಡ. ಮಧ್ಯೆ ಹೊರ ತಿರುವನ್ನು ಕಾಣ್ತಾ ಇರ್ತಕ್ಕಂಥ ಚೆಂಡು ಅತಿಕ್ರಮ ಸೂಚನೆ ವೈಡ್ ಬಾಲ್ ಫೇಸ್ ಸ್ಟ್ಯಾಂಪ್ ಮುಖಾಂತರವಾಗಿ ಹೊರ ತಿರುವನ್ನು ಸಂಪಾದಿಸಿದ ಮುಖಾಂತರವಾಗಿ ಅತಿಕ್ರಮ ಸೂಚನೆ ರವಾನೆಯನ್ನು ಕಾಡ್ತಾ ಇದೆ ತಂಡದ ಗಳಿಕೆ 6. ಅಧಿಕೃತ ಎಸೆತಗಳು ದಾಖಲಾತಿ ಕೊಡಿಕೊಳ್ತಾ ಇಲ್ಲ. ಅಧಿಕೃತ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 6 ಹೆಚ್ಚುವರಿ ಮತ್ತೆ ಫ್ರೀ ಹಿಟ್ ಮುಂದುವರಿತಾ ಇದೆ ಈ ಬಾಲಿ. ಮಧ್ಯೆ ಶಾರ್ಟ್ ಡೆಲಿವರಿ ಬೇಸುವಂತ ಪ್ರಯತ್ನ ಕೌಂಟರ್ ಡಿಂಬಗಳು ಕಂಡುಕೊಳ್ತಾ ಮುಖಾಂತರವಾಗಿ 1 ಬಾಲ್ಸ್ ಬೌಂಡ್ರಿ 4 ಹೆಚ್ಚುವರಿ 4 ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ಜೊತೆಯಲ್ಲಿ 10ಕ್ಕೆ ತಲುಪ್ತಾ ಇದೆ. 10 ಫಾರ್ ದ ಲಾಸ್. ಮಧ್ಯೆ ಸ್ವೀಪ್ ಶಾಟ್ ದಾಖಲಿಸಿದ ಪ್ರಯತ್ನವನ್ನು ತೋರ್ಪಡಿಸಿದ್ರು ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಡಾಟ್ ಬಾಲ್ ಈ ಬಾರಿ ದಾಂಡು ಬಿಟ್ಟು ಬ್ಯಾಟ್ಗಳ ಬಿಸಿರ್ತಕ್ಕಂಥ ಚೆಂಡು ಪರ್ಫೆಕ್ಟ್ ಟಚ್ ಕಂಡುಕೊಳ್ತಾ ಇಲ್ಲ. ಈ ಬಾರಿ ಓಟಗಳನ್ನು ಕಂಡುಕೊಳ್ಳುವಂತ ಪ್ರಯತ್ನದ ನಡುವೆ ಇದೆ ಈಗ ಡಾಟ್ ಬಾಲ್ ಸೇರ್ಪಡೆ ಹೆಚ್ಚುವರಾಗಿ ದಾಖಲಾತಿಯನ್ನು ಕೊಡಿಕೊಳ್ತಾ ಇದೆ. ಅತಿಕ್ರಮ ಮತ್ತೆ ವೈಟ್ ಬಾಲ್ ಉಚಿತ ಉಳಿದ ಹೆಚ್ಚುವರಿ ಸೇರ್ಪಡೆ ದಾಖಲಾತಿಯನ್ನು ಕೊಡಿಕೊಳ್ತಾ ಇದೆ. ಒಟ್ಟು ಗಳಿಕೆ 11ಕ್ಕೆ ತಲುಪ್ತಾ ಇದೆ. ಮತ್ತೆ ಬೇಸದ ಪ್ರಯತ್ನಗಳ ನಡುವೆ ಡೀಪ್ ಭಾಗದಲ್ಲಿ ಬಹುತೇಕವಾಗಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಓಟಗಳಿಗೆ ಅವಕಾಶ ಬರ್ತಾ ಇದೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ 1ರ ಬದಲಿಗೆ ಅವಳಿ ಓಟಗಳನ್ನು ಕೊಡ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರ ರಕ್ಷಕರು ನಿಧಾನ ಗತಿಯ ಕ್ಷೇತ್ರ ರಕ್ಷಣೆ ಇದೀಗ SP ರಾಯಲ್ಸ್ಗೆ ಮುಳುವಾಗ್ತಾ ಇದೆ. ಅವಳಿ ಓಟದ ಹೆಚ್ಚುವರಿ ಮುಖಾಂತರ ತಂಡದ ಒಟ್ಟಾರೆ ಗಳಿಕೆ ಕ್ರಿಕೆಟ್ ದುಷ್ಟ ಅಂತ ಕಂಡುಕೊಳ್ತಾ ಇದೆ 13. ಮಧ್ಯೆ ಶಾರ್ಟ್ ಆಗಿ ಬಂದಿರ್ತಕ್ಕಂಥ ಚೆಂಡು ಬಹುತೇಕವಾಗಿ ಅಂತಿಮ ಹಂತದಲ್ಲಿ ಕ್ಷೇತ್ರ ರಕ್ಷಕನ ಕೈ ಸೇರ್ತಾ ಇದೆ ಮುಖಾಂತರವಾಗಿ ಮತ್ತೊಂದು ಆರಂಭಿಕ ಹೋದರೆ ನೆಲಕೊಳ್ತಾ ಇದೆ ಕೂಡ ಪ್ರಜ್ವಲ್ ಬ್ಯಾಕ್ ಟು ದ ಪೆವಿಲಿಯನ್. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾರೆ. ಲಾಸ್ಟ್ ಬಾಲ್ ರಿಮ್ಯಾನ್ಸ್. ರಿವರ್ಸ್ ಮುಖಾಂತರವಾಗಿ ಗಣೇಶ್ ತಾಳಿನ ಮುಖಾಂತರವಾಗಿ ಮತ್ತೊಂದು ಕ್ರೂಷಿಯಲ್ ಬೌಂಡ್ರಿ ದಾಖಲಾತಿ ಪಡೆದುಕೊಳ್ತಾ ಇದ್ದ ಮುಖಾಂತರ ತಂಡದ ಗಳಿಕೆ 17ಕ್ಕೆ ನಗೆತವನ್ನು ಕಾಡ್ತಾ ಇದೆ. 17 ಲಾಸ್ ಆಫ್ 1. ಪ್ರಜ್ವಲ್ ನೇರ್ಗಮನ ಬಳಿಕವಾಗಿ ಗಣೇಶ್ ಎದುರಿಸಿದ ಮೊದಲ ಚೆಂಡು ಬೌಂಡರಿ ಪೂರೈಕೆಯನ್ನು ಕಾಡ್ತಾ ಇದೆ. 4 ಹೆಚ್ಚುವರಿ
ಅಂತಿಮ ಎಸೆತ ಈ ಬಾರಿ. ಡಾಕ್ಟರ್ ಮುಕ್ತಾಯದ ಆರಂಭಿಕ ಓವರ್ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 17-1, 17+1. ದ್ವಿತೀಯ ಪ್ರಗತಿಯಾಗಿ ಬಹುತೇಕವಾಗಿ ಗೌತಮ್ರನ್ನು ಭಾವಿಸ್ತಾ ಇದೆ ತಂಡ. ಈ ತರ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಕೌಕಾರ್ನ ಡಿ ಭಾಗದಲ್ಲಿ ಓಟಗಳಿಗೆ ಅವಕಾಶ ಕೂಡ ಮಾಡ್ತಾ ಇದೆ. ಒಂದೊಂದು ಸೇರ್ಪಡೆ ಮುಖಾಂತರವಾಗಿ ತಂಡದ ಗಳಿಕೆ ಹಂತದಲ್ಲಿ 18ಕ್ಕೆ ತಲುಪ್ತಾ ಇದೆ. 18-1. ತಟ್ಟಿಬಿಡಿ ಹೊಡೆದ ಪ್ರಯತ್ನ ಕವಸ್ವಾಗಲು ಪ್ರಗತಿಯಲ್ಲಿ ಓಟಗಳು ಪೂರೈಕೆ ಕಾಡ್ತಾ ಇದೆ. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅತ್ಯಂತ ವೇಗದ ಓಟವನ್ನು ಸುಭಾಷ್ ಮತ್ತೆ ಗಣೇಶ್ ಪೂರೈಸ್ತಾ ಇದ್ದಾರೆ. ಒಂದೊಡ್ಡ ಎಚ್ಚರ ಮುಖಾಂತರವಾಗಿ ಒಟ್ಟು ಗಳಿಕೆ 19ಕ್ಕೆ ನೆಗೆತವನ್ನು ಕಾಡ್ತಾ ಇದೆ. 19. ಶಾರ್ಟ್ ಆಗಿ ಬಂದಿರತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ ಸೀಮಾ ರೆಕ್ಕೆಯ ಭಾಗವನ್ನು ಕ್ರಮಿಸ್ತಾ ಇದೆ. ಮುಖಾಂತರವಾಗಿ SPL ಮ್ಯಾಕ್ಸಿಮಮ್ ಶತ ರೋಡದ ಸೇರ್ಪಡೆ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ಹಂತದಲ್ಲಿ 24ಕ್ಕೆ ತಲುಪ್ತಾ ಇದೆ. 25. ಮತ್ತೊಂದು ಯಾಕೆ ಮಾದರಿ ಎಸೆತ ಕಾಲಾಚರಣೆ 5 ಸ್ಟಾಂಪ್ ಯಾರ್ ಕಾರ್ಡ್ ಡೆಲಿವರಿ ಯಾತದಲ್ಲಿ ಗುರುತನ್ನು ಪಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಗೌತಮ್ ಯಶಸ್ಸನ್ನು ಪಡ್ಕೊಳ್ತಾ ಇರೋ ಮುಖಾಂತರವಾಗಿ ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮಾನ್ಸ್. ಈ ತರಹದ ಬೇಸದ ಪ್ರಯತ್ನ ಬ್ಯಾಕ್ ಪಾರ್ಟ್ ಕ್ಯಾಚ್ ಅವಕಾಶ ಬರ್ಕೊಳ್ತಾ ಇದ್ದಾರೆ. ಬ್ಯಾಕ್ ಪಾರ್ಟ್ ರೂಪದಲ್ಲಿ ಗೌತಮ್ ಕ್ಯಾಚ್ ಮಾಡ್ಕೊಳ್ತಾ ಮುಖಾಂತರವಾಗಿ ಸುಭಾಷ್ ಇನ್ನಿಂಗ್ಸ್ ಅಂತ್ಯ. ಸುಭಾಷ್ ನಿರ್ಗಮನದ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ ಹಂತದಲ್ಲಿ 25-2. ಇನ್ನಿರ್ತಕ್ಕಂಥ 13 ಎಸೆತ ಹೊಸ ದಾಂಡಿಗೆ ಅಂಕಣ ಪ್ರದರ್ಶನ ಕಾಡ್ತಾ ಇದ್ದಾರೆ ಅಶೋಕ್. ಹೊಸ ದಾಂಡಿಗೆ ಅಶೋಕ್ ಅಂತಿಮ ಎಸೆತ ಬಾರಿ ಬೀಸೋದ ಪ್ರಯತ್ನ ನೆಟ್ಟ ನೇರ ಹೊಡೆತವನ್ನು ದಾಖಲಿಸಿದ್ರು. ಒಂದೊಡ್ಡಗಳಿಗೆ ಮಾತ್ರ ಅವಕಾಶವನ್ನು ಕ್ಷೇತ್ರ ಕೊಡ ಮಾಡ್ತಾ ಇದೆ. ಒಂದೊಡ್ಡದ ಎಚ್ಚರಿಕೆ ಮುಖಾಂತರವಾಗಿ ತಂಡದ ಗಳಿಕೆ ಮುಕ್ತಾ ಇದೆ. ದ್ವಿತೀಯ ಬಳಿಕವಾಗಿ 26-2.
ಈ ತರ್ಪದ ಬೇಸದ ಪ್ರಯತ್ನ ಇಷ್ಟ ಕವಾಸಿ ಭಾಗದಲ್ಲಿ ಓಟಗಳಿಗೆ ಅವಕಾಶ ಮಾಡ್ತಾ ಇದೆ. ಒಂದೊಂದು ಸೇರ್ಪಡೆ ಸುನೀಲ್ ತಗದ ಮೊದಲ ಚೆಂಡು ಒಂದೊಂದುಗಳಿಗೆ ಅವಕಾಶ ಕೊಡ ಮಾಡ್ತಾ ಮುಖಾಂತರವಾಗಿ ತನ್ನ ಗಳಿಕೆ 27ಕ್ಕೆ ನೆಗೆತವನ್ನು ಕಾಣ್ತಾ ಇದೆ. 27. ಅವಕಾಶವನ್ನು ಕೈ ಚೆಲ್ಲಿಕೊಳ್ತಾ ಇದ್ದಾರೆ. ಹತ್ತಲ್ಲಿ ಭರತ್ ದಾಂಡಿನ ಒಳಂಚನ್ನು ಕಂಡಿರ್ತಕ್ಕಂಥ ಚೆಂಡು ಸೂಕ್ಷ್ಮ ರೀತಿಯ ಬುಕ್ಕಿಗೆ ಅವಕಾಶ ಕೂಡ ಮಾಡಿತ್ತು. ಈ ಹಂತದಲ್ಲಿ ಜೀವದಾನ ಕೂಡ ಗಣೇಶ್ ಪಡ್ಕೊಳ್ತಾ ಇದ್ದಾರೆ. ಬೇಸದ ಪ್ರಯತ್ನ ಬೇಡ್ ವಿಕೆಟ್ ಭಾಗದಲ್ಲಿ ಓಟಗಳಿಗೆ ಅವಕಾಶ ಬರ್ತಾ ಇದೆ. ಕೂಡ ಸ್ಲೋ ಡೆಲಿವರಿಗಳು ಹತ್ತಲ್ಲಿ ಅವಕಾಶ ಕೂಡ ಮಾಡ್ತಾ ಇದೆ. ಅವಳು ಹೊಡೆದ ಹೆಚ್ಚುವರಿ ಮುಖಾಂತರವಾಗಿ ತನ್ನ ಓಟಾರ ಗಳಿಕೆ ಹತ್ತಲ್ಲಿ 28ಕ್ಕೆ ತಲುಪ್ತಾ ಇದೆ. 28 28ಕ್ಕೆ 2. ಪ್ರಸ್ತುತ ಪಂದ್ಯಾಟದಲ್ಲಿ 11 ಸಿಕ್ಕಿ 2 ರನ್ ಪಡ್ಕೊಳ್ತಾ ಇರ್ತಕ್ಕಂಥ ತಂಡಗಳು ಕೂಡ ಅಲ್ಲಿ ಕ್ಷಿಪ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಕ್ವಾಲಿಫೈಯರ್ ಒಂದು ಜರುಗ್ತಾ ಇದೆ. ಈ ತರವಾದ ಶಾಟ್ ಆಗಿ ಬೆಳೆದಿರ್ತಕ್ಕಂಥ ಚೆಂಡು ಬೇಸದ ಪ್ರಯತ್ನ ಬಹುತೇಕವಾಗಿ ಬೇಡ್ ಸೀಮಾರ ಕ್ರಮಗಳು ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್ 6 ರನ್ಗಳ ಹೆಚ್ಚುವರಿ ಮುಖಾಂತರವಾಗಿ ತನ್ನ ಒಟ್ಟಾರೆಗಳಿಗೆ 34ಕ್ಕೆ ತಲುಪ್ತಾ ಇದೆ. 34. ಸಿಕ್ಸರ್ ಮತ್ತೊಂದು ಸಿಕ್ಸರ್ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 40ಕ್ಕೆ ತೇರ್ಗಡೆ ಕಾಣ್ತಾ ಇದೆ. ತೃತೀಯ ಓವರ್ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್ ರಿಮೈನ್ಸ್ ಇನ್ ಥರ್ಡ್ ಓವರ್. ಮತ್ತೆ ಶಾಫ್ಗಾಗಿ ಮತ್ತೊಂದು ಸಿಕ್ಸರ್. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ ಅಶ್ರಫ್. ಲಾಸ್ಟ್ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಮತ್ತೊಂದು ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿ ಮುಖಾಂತರ ತಂಡದ ಒಟ್ಟಾರೆ ಗಳಿಕೆ 46ಕ್ಕೆ 2. ಓಟಗಳಿಗೆ ಅವಕಾಶ ಕೂಡ ಮಾಡ್ತಾ ಇಲ್ಲ. ಇತರ ಮಧ್ಯೆ ಆರಂಭಿಕ ಹಸ್ತದ ಡಾಟ್ ಬಾಲ್ ಸೂಚನೆ ಬರ್ಕೊಳ್ತಾ ಇದೆ. ಅತಿಕ್ರಮ ವೈಡ್ ಬಾಲ್ ಉಚಿತ ಹೊಡೆದು ಹೆಚ್ಚುವರಿ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತನ್ನದ ಗಳಿಕೆ ಹಂತದಲ್ಲಿ 47ಕ್ಕೆ ತಲುಪ್ತಾ ಇದೆ.
47 loss of 2. ಇದರ ಮಧ್ಯ ಬೆಸದ ಪ್ರಯತ್ನ ಮುಗಿಲ ಎತ್ತರವನ್ನು ಕಂಡಿರ್ತಕ್ಕಂಥ ಚೆಂಡು ಸುಲಭ ಸಾಧ ಕ್ಯಾಚ್ ಅವಕಾಶವನ್ನು ದರ್ಶನ್ ಬರ್ಕೊಟ್ರ ಮುಖಾಂತರವಾಗಿ ಗಣೇಶ್ ಇನ್ನಿಂಗ್ಸ್ ಅಂತ್ಯ. ಈತನ ಮಧ್ಯೆ ಹೊಸ ದಾಂಡಿಗ ಅಕ್ಷಯ್ ನಾಯರ್ ಅಂಕಲ್ ಒಳ ಪ್ರವೇಶನ ಮಾಡಿಕೊಳ್ತಾ ಇದ್ದಾರೆ ಕೂಡ. ಪ್ರತಿಭಟಿಸಿದ ಪ್ರಯತ್ನ ಓಟಗಳಿಗೆ ಅವಕಾಶಗಳು ಬಯಸಿ ಮುಖಾಂತರವಾಗಿ ಪೂರೈಕೆಯನ್ನು ಕಾಡ್ತಾ ಇದೆ. ಭರತ್ ತೋರ್ಪಡಿಸಿರ್ತಕ್ಕಂಥ ನಿರ್ಲಕ್ಷ್ಯದ ಓಟ ಒಂದೊಡ್ಡ ಹೆಚ್ಚುವರಿ ತನ್ನ ಗಳಿಕೆ 48ಕ್ಕೆ 3. ಇನ್ನು ಕೂಡ ಅಂತಿಮ 4 ಎಸೆತಗಳು ಬಾಕಿ ಉಳಿತಾ ಇದೆ. ಫಸ್ಟ್ ಬಾಲ್ ಡಾಟ್, ಸೆಕೆಂಡ್ ಬಾಲ್ ವೈಡ್. ಸೆಕೆಂಡ್ ಬಾಲ್ ವೈಡ್, ಎರಡನೇ ಬಾಲ್ ಕ್ಯಾಚ್. ಈತರ ಮಧ್ಯೆ ಮತ್ತೊಂದು ಭರ್ಜರಿ ಸಿಕ್ಸರ್ ಅಶಾಫ್ನ ದಾಳಿನ ಮುಖಾಂತರವಾಗಿದೆ. ಈಗ ಕ್ರೂಷಿಯಲ್ ಸಿಕ್ಸರ್ಗಳ ಪೂರೈಕೆ ಕಾಡ್ತಾ ಇದೆ. ಅಶ್ರಫ್ ಅಸಲ್ ಕೆರಿಬಿಯನ್ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಹತ್ತದಲ್ಲಿ 6 ಓಟಗಳ ಹೆಚ್ಚುವರಿ ಮುಖಾಂತರವಾಗಿ ತಡೆದ ಒಟ್ಟಾರೆ ಗಳಿಕೆ 54ಕ್ಕೆ 3. 54 ಲಾಸ್ ಆಫ್ 3. ಅಂತಿಮ 2 ಚೆಂಡು ಅಂದು ಫಿಫಾ ವಿಶ್ವಕಪ್ಗೆ ಅಡ್ಡಿಯಾಗಿದ್ದಂತ ಹೂಜಲ. ಈ ತರಹದ ಓಟಗಳಿಗೆ ಅವಕಾಶ ಬರ್ತಾ ಇದೆ ಕೂಡ. ಓದೋಡ ಹೆಚ್ಚುವರಿ ಕ್ಷೇತ್ರಗತಿಯಲ್ಲಿ ಪೂರೈಕೆಯನ್ನು ಕಂಡುಕೊಂಡ ಬಳಿಕವಾಗಿದೆ. ಈಗ 2ನೇ ಓಟ ಕೂಡ ಪೂರೈಕೆಯನ್ನು ಕಾಡ್ತಾ ಇದೆ. ಮುಖಾಂತರವಾಗಿ ತಡೆದ ಒಟ್ಟಾರೆ ಗಳಿಕೆ 56ಕ್ಕೆ ತಲುಪ್ತಾ ಇದೆ. ಅಣ್ಣ ದಯವಿಟ್ಟು ಅಲ್ಲಿ ಡಗ್ಔಟ್ ಅಲ್ಲಿ ಇರ್ತಕ್ಕಂಥ ಸ್ಕೂಟಿಗೆ ಲೈಟ್ ಆಫ್ ಮಾಡಿ, ಹೆಡ್ ಲೈಟ್ ಆಫ್ ಮಾಡಿ. ನಿಮ್ಮದೇ ಬ್ಯಾಟ್ರಿ ಕರೆಂಟ್ ಬಿಲ್ ಕಟ್ಟಲಿಕ್ಕಿಲ್ಲ, ಆದ್ರೆ ನಮ್ಗೆ ತೊಂದರೆ ಆಗ್ತಿದೆ. ಅಂತಿಮ ಎಸೆತ ಈ ತರವಾದ ದಾಖಲಿಸಿದ್ರು. 1 ಬೌನ್ಸ್ ಬೌಂಡ್ರಿ 4 ಎಚ್ಚರಿ ಮುಖಾಂತರವಾಗಿ ತಳೆದ ಒಟ್ಟಾರೆ ಗಳಿಕೆ 60ಕ್ಕೆ ತಲುಪ್ತಾ ಇದೆ. 61ರ ಒಂದು ಸಾಮರ್ಥ್ಯದ ಮೊತ್ತವನ್ನು ಟಾರ್ಗೆಟ್ ರೂಪದಲ್ಲಿ ಕೊಡ ಮಾಡ್ತಾ ಇದೆ ಕೂಡ ಫ್ರೆಂಡ್ಸ್ ಬಾಲಹೊನ್ನು. ನಿರೀಕ್ಷಿತ 24 ಎಸೆತ 61 ಅವಶ್ಯಕತೆ. ಅಲ್ಲಿ ಮೊದಲ ಎಲಿಮಿನೇಟರ್ಗಾಗಿ ಕರೆ ರವಾನಿಸ್ತಾ ಇದ್ದಾವೆ. ಎಲಿಮಿನೇಟರ್ ಪಂದ್ಯದ ಟಾಸ್ ಪ್ರಕ್ರಿಯೆಗೆ ಬನ್ನಿ. ದೇವಿರಮ್ಮ ಕ್ರಿಕೆಟರ್ಸ್ ವಿರುದ್ಧವಾಗಿ ಶ್ರೀನಿವಾಸ್. ಆರಂಭಿಕ ಎಲಿಮಿನೇಟರ್ಗಾಗಿ ಕರೆ ರವಾನಿಸ್ತಾ ಇದ್ದಾವೆ. ದೇವಿರಮ್ಮ ವಿರುದ್ಧವಾಗಿ ಶ್ರೀನಿವಾಸ್ ಕ್ರಿಕೆಟರ್ಸ್. ಸಿರಿ ಕ್ರಿಕೆಟ್ ಕ್ಲಬ್ ಅಲ್ಲಿ ಕ್ಷೇತ್ರಗತಿಯಲ್ಲಿ ಟಾಸ್ಗೆ ಬನ್ನಿ. ದೇವಿರಮ್ಮ ಕ್ಯಾಪ್ಟನ್ ಕೂಡ ಬನ್ನಿ.
ನೋಡಿ ಇಲ್ಲಿ ನೋಡಿ, ಸಿರಿವಾಸ ಎಲ್ಲ ಆಟಗಾರರು ತೆರವು ಮಾಡಿಕೊಡಿ ಸ್ಟೇಜ್ ಅನ್ನು. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ತೆಗೆದ ಎಲ್ಲ ಆಟಗಾರರು ತೆರವು ಮಾಡಿಕೊಡಿ. ಒಬ್ರು ಕೂತ್ಕೊಂಡ್ರೆ ಅಲ್ಲಿ ಫುಲ್ ಆಗ್ತದೆ, ಹೌಸ್ಫುಲ್ ಆಗ್ತದೆ. ಅದಕ್ಕೋಸ್ಕರ ಯಾರು ಕೂತ್ಕೋಬೇಡಿ. ಆರಂಭಿಕ ಅವರ ಪ್ರಗತಿಗಾಗಿ ಹರಿಯನ್ನು ಬಳಸ್ತಾ ಇದೆ. ಹರಿ ಟು ಭರತ್, ಒಟ್ಟೆ ಭರತ ಆರಂಭಿಕ ಚೆಂಡು ಮತ್ತೆ ಬಹುತೇಕವಾಗಿ ಕವರ್ ಸ್ಪಾಟ್ ಭಾಗದಲ್ಲಿ ಓಟಗಳಿಗೆ ಅವಕಾಶ ಕೂಡ ಮಾಡ್ತಾ ಇದೆ. 1 ಹೆಚ್ಚುವರಿ ತನ್ನದ ಖಾತೆ ಆರಂಭ. ತನ್ನದ ಗಳಿಕೆ 1 ಆರಂಭಿಕ ಎಸೆತ 1 ಓಟಗಳಿಗೆ ಅವಕಾಶ ಕೂಡ ಮಾಡ್ತು. ಇದೀಗ ಹರಿಪ್ರಸಾದ್ ಟು ದರ್ಶನ್, ಒಳಬಾಗಿಲ ಎಕ್ಸ್ಪ್ರೆಸ್. ಅಧಿಕೃತ ದ್ವಿತೀಯ ಎಸೆತಕ್ಕಾಗಿ ಹರಿ ಟು ದರ್ಶನ್. ಓಟಗಳಿಗೆ ಅವಕಾಶ ಬರ್ತಾ ಇದೆ. 1 ಸೇರ್ಪಡೆ, ಕೇವಲ 1 ಹೆಚ್ಚುವರಿ ಮುಖಾಂತರವಾಗಿ ತಡೆದ ಒಟ್ಟಾರೆ ಗಳಿಕೆ 2ಕ್ಕೆ ತಲುಪ್ತಾ ಇದೆ. ಮುಖಾಂತರವಾಗಿ 2 ಎಸೆತ 2 ಓಟ ಪೂರೈಕೆಯಲ್ಲಿ ಕಾಣ್ತಾ ಇದೆ. ಮೂರನೇ ಬಾರಿ ಈಗ ಮಧ್ಯೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ಲಾಂಗ್ ಆನ್ ಭಾಗದಲ್ಲಿ 1 ಓಟದ ಸೇರ್ಪಡೆ ಹೆಚ್ಚುವರಾಗಿ ದಾಖಲಾತಿ ಕೂಡಿಕೊಳ್ಳುವ ಮುಖಾಂತರ ತಡೆದ ಗಳಿಕೆ 3ಕ್ಕೆ ತಲುಪ್ತಾ ಇದೆ. ಸಮಯದ ಮೇಲೆ ಇನ್ನಿಂಗ್ಸ್ ನಡೀತಾ ಇದೆ, ಗಮನಿಸಿಕೊಳ್ಳಿ. ಸಮಯ ಅನ್ನುವಂಥದ್ದು ನಿಮ್ಮ ಯಾವುದೇ ಚರ್ಚೆಗಳಿಗೆ ಅವಕಾಶ ಕೊಡು ಮಾಡುವುದಿಲ್ಲ. ಶಾರ್ಟ್ ಆಗಿ ಚೆಂಡು ದರ್ಶನ್ ಮುಖಾಂತರವಾಗಿ ಆರಂಭಿಕ ಇನ್ನಿಂಗ್ಸ್ ಸಿಕ್ಸರ್ ದಾಖಲಾತಿಯಲ್ಲಿ ಕಾಣ್ತಾ ಇದೆ. ಭರ್ಜರಿ ಷಟ್ಕ 6 ಓಟದ ಸೇರ್ಪಡೆ ಮುಖಾಂತರವಾಗಿ ತಡೆದ ಒಟ್ಟಾರೆ ಗಳಿಕೆ 9ಕ್ಕೆ ವೇಗತವನ್ನು ಕಾಣ್ತಾ ಇದೆ. 9 ಫಾರ್ ನೋ ಲಾಸ್. ಬಹುತೇಕವಾಗಿ ಬ್ರೇಕಪ್ ಬಳಿಕವಾಗಿ 2 ಕೆಲಸಗಳನ್ನು ನಿಭಾಯಿಸ್ತಾ ಇರ್ತಕ್ಕಂಥ ಶಾಹಿದ್ ಮ್ಯಾನ್ಯುವಲ್ ಅದೇ ರೀತಿಯಾಗಿ ಡಿಜಿಟಲ್ ಸ್ಕೋರರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ತನ್ಮಧ್ಯೆ ಓಟಗಳಿಗೆ ಅವಕಾಶಗಳು ಅಂತಿಮ ಹಂತದಲ್ಲಿ ಕೈಕೊಡಿಕೊಂಡು ಬರ್ತಾ ಇಲ್ಲ. ಬಹುತೇಕವಾಗಿ ಡಾಟ್ ಬಾಲ್ ಅಲ್ಪ ಮಟ್ಟಿಗೆ ನೆಗೆತವನ್ನು ಕಂಡಿರ್ತಕ್ಕಂಥ ಚೆಂಡು ರಾಣಿನ ಒಳಂಚಾದ ಸೋಕಿತ್ತು. ಮುಖ್ಯ ಅವಕಾಶ ಕೂಡ ಕೈ ಚೆಲ್ಲಿ ಕೊಟ್ಟರೆ ಮುಖಾಂತರವಾಗಿ ದರ್ಶನ್ಗೊಂದು ಜೀವದಾನ ಲಭಿಸ್ತಾ ಇದೆ. ಇದೇ ಒಂದು ಜೀವದಾನವನ್ನು ವರದಾನದ ರೂಪದಲ್ಲಿ ಕನ್ವರ್ಟ್ ಮಾಡಬೇಕಾಗಿದೆ ಕೂಡ ದರ್ಶನ್. ಮತ್ತೆ ಹರಿ ಟು ದರ್ಶನ್. ಮತ್ತೆ ಬೆಸದ ಪ್ರಯತ್ನ ಮುಗಿಲ ಎತ್ತರವನ್ನು ಕಂಡಿರ್ತಕ್ಕಂಥ ಚೆಂಡು ಮೇಲ್ಮೇಲ್ಕಡ್ಡಲ್ಲಿ ಬಹುತೇಕವಾಗಿ ಸೋಲಾಬ ಸಹಾಯಕ ಅವಕಾಶ ರೂಪದಲ್ಲಿ ಬಹುತೇಕ ಭರ್ಜರಿ ಸಿಕ್ಸರ್ ಅವಕಾಶ ಬರ್ಕೊಳ್ತಾ ಇದೆ. 6 ಹೆಚ್ಚುವರಿ
ಪ್ರಯತ್ನ ಮತ್ತು ಸಾಗಿ ಬಂತು. ಅಂತಿಮ ಹಂತದಲ್ಲಿ ಮತ್ತೊಂದು ಸಿಕ್ಸರ್ ರವಾನೆ ಕಾಡ್ತಾ ಮುಖಾಂತರ ತಂಡದ ಒಟ್ಟಾರೆ ಗಳಿಕೆ 16ಕ್ಕೆ ತಲುಪ್ತಾ ಇದೆ. ಮುಕ್ತಾಯದ ಆರಂಭಿಕ 15ಕ್ಕೆ ತಲುಪ್ತಾ ಇದೆ. ಮುಕ್ತಾಯದ ಆರಂಭಿಕ ಓವರ್ ಬಳಿಕವಾಗಿ 15 ಫಾರ್ ನೋ ಲಾಸ್. 15ಕ್ಕೆ 0. ದ್ವಿತೀಯ ಪ್ರಗತಿಯಾಗಿ ಬಹುತೇಕವಾಗಿ ಅಕ್ಷಯ್ ನಾಯರ್ನನ್ನು ಬಳಸ್ತಾ ಇದೆ ತಂಡ. ಫ್ರೆಂಡ್ಸ್ ಬಾಳೆಹೊನ್ನು ಆರಂಭಿಕ ಚೆಂಡು ಕವರ್ಸ್ ಮೇಲೆ ಪುಲ್ ಮಾಡುವಂತ ಪ್ರಯತ್ನ, ಓಟಗಳಿಗೆ ಅವಕಾಶ ಕೂಡ ಮಾಡ್ತಾ ಇದೆ. ಒಂದೊಂದು ಸೇರ್ಪಡೆ ಕೂಡ ತಂಡದ ಗಳಿಕೆ 16ಕ್ಕೆ ತಲುಪ್ತಾ ಇದೆ. ತನ್ನ ಕಚ್ಚಿನ ದ್ವಿತೀಯ ಹಸ್ತಕ್ಕಾಗಿ ಅಕ್ಷಯ್ ಟು ದರ್ಶನ್. ಭಾರತ ಬೇಯಿಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಬಹಳಷ್ಟು ಸೂಕ್ಷ್ಮತೆ ಯಾರ್ಕ್ ಮಾದರಿ ಹೆಸರನ್ನು ದಾಖಲಿಸ್ತಾ ಇದ್ದಾರೆ ಅಕ್ಷಯ್. ಫೋರ್ ಸ್ಟಾಂಪ್, ಫಿಫ್ತ್ ಸ್ಟಾಂಪ್ ಯಾರ್ ಕೆಲಸಗಳು ಬಹುತೇಕವಾಗಿ ಬಿಗ್ ಹಿಟ್ ಗಳಿಗೆ ಅವಕಾಶ ಕೂಡ ಮಾಡ್ತಾ ಇಲ್ಲ. ಇದೀಗ ದರ್ಶನ್ ಅನ್ನು ಕಟ್ಟಿ ಹಾಕುವಂತ ಪ್ರಯತ್ನಗಳಿಗೆ ಇದೇ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾನೆ ಕೂಡ ಅಕ್ಷಯ್. ಆರಂಭಿಕ ಎಸೆತ ಒಟ್ಟಿ ಓಟ ಬಳಿಕವಾಗಿ ಡಾಟ್ ಬಾಲ್. ಮಧ್ಯೆ ಬೇಯಿಸುವಂತ ಪ್ರಯತ್ನ, ಬಹುತೇಕವಾಗಿ ಭರ್ಜರಿ ಸಿಕ್ಸರ್. ಅಲ್ಪ ಮಟ್ಟಿಗೆ ಶಾರ್ಟ್ ಡೆಲಿವರಿ ನಡೆದಿದ್ರು ಕೂಡ ಬೇರಸರ ಸಿಕ್ಸರ್ ಅವಕಾಶವನ್ನು ದರ್ಶನ್ ಮಾಡ್ಕೊಳ್ತಾರೆ. ಮುಖಾಂತರವಾಗಿ ದರ್ಶನ್ ಇನ್ನಿಂಗ್ಸ್ ನ 2ನೇ ಸಿಕ್ಸರ್ ದಾಖಲಾತಿ ಕಾಣ್ತಾ ಇದೆ. ಒಟ್ಟು ಗಳಿಕೆ 22 22. ಮಧ್ಯೆ ಮತ್ತೊಂದು ಭರ್ಜರಿ ಹೊಡೆತ. ಮಧ್ಯೆ ಮ್ಯಾಕ್ಸಿಮಮ್ ಶಾಟ್ ಪಟ್ಟಣೆ. ಮಧ್ಯೆ ತಲುಪ ಒಟ್ಟಾರೆ ಗಳಿಕೆ 28ಕ್ಕೆ ತಲುಪ್ತಾ ಇದೆ. ಈತ ಪ್ರಮುಖ ಛಾಯಾಗ್ರಾಹಕ ರಂಜಿತ್ ಕೂಡ ತನ್ನ ಪ್ರೇಯಸಿಯ ವಿಡಿಯೋ ಕರೆಯಲ್ಲಿ ನಿರತರಾಗಿದ್ದಾರೆ. ಒಟ್ಟಾರೆ ಗಳಿಕೆ 28ಕ್ಕೆ 1. 28+1 ಅಂದು ಫಿಫಾ ವಿಶ್ವಕಪ್ಗಾಗಿ ಬಹುತೇಕವಾಗಿ ಪಂದ್ಯಾಟಗಳಲ್ಲಿ ಫಲಿತಾಂಶದ ಮೇಲೆ ನಿಗಮನ ಕಂಡುಕೊಳ್ಳಬೇಕಂತ ಆಟಗಾರರಿಗೆ ಬಹುತೇಕ ತೊಂದರೆಯನ್ನು ಉಂಟು ಮಾಡಿದಂತ ಹೂಜಲ ಇದೀಗ ಕ್ರಿಕೆಟ್ ಅಂಕಣದಲ್ಲಿ ಸಿರಿವಾಸೆಯ ನರೇಂದ್ರ ಮೈದಾನದಲ್ಲಿ ಅಬ್ಬರಿಸ್ತಾ ಇದೆ. ರಂಜಿತ್ ರವರ ಕರೆಯ ಮುಕ್ತಾಯವಾಗಿದ್ರೆ ಛಾಯಾಗ್ರಹಣದಲ್ಲಿ ತಾವು ತೊಡಗಿಕೊಳ್ಳಬಹುದು. ಅಂತಿಮ ಒಂದು ಎಸೆತ. ಈ ಮಧ್ಯೆ ಮತ್ತೊಂದು ಶಾಟ್ ಡೆಲಿವರಿ, ಕ್ರಮಿಸ್ತಾದ ಚೆಂಡು, ಭರ್ಜರಿ ಸಿಕ್ಸರ್. ಮಾಕೋನಲ್ಲಿ ಗೌತಮ್ನ ಒಬ್ಬರ ಮುಂದುವರಿತಾ ಇದೆ. ಬಾರಿ ಭರ್ಜರಿ ಸಿಕ್ಸರ್ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 34ಕ್ಕೆ ತಲುಪ್ತಾ ಇದೆ. 34 ಲಾಸ್ ಆಫ್ 1.
34ಕ್ಕೆ ಬಂದು ಇನ್ನಿರ್ತಕ್ಕಂಥ 12 ಎಸೆತ 27 ಓಟದ ಅವಶ್ಯಕತೆ. 12ಕ್ಕೆ 27, 12ಕ್ಕೆ 27. ಅಂತಿಮ ಹಂತದಲ್ಲಿ 12 ಎಸೆತಗಳು ಬಾಕಿ ಉಳಿತಾ ಇದೆ. 27 ಓಟದ ಅವಶ್ಯಕತೆ. ಈ ತರಬೇತಿ ಬೆಳೆಸುವ ಪ್ರಯತ್ನ ಬಹುತೇಕವಾಗಿ ಸುಭಾಷ್ ಸುಲಭ ಸಾಧ ಕ್ಯಾಚ್ ಅವಕಾಶ ಬರ್ಕೊಟ್ರ ಮುಖಾಂತರವಾಗಿ ಒಟ್ಟೆ ಭಾರತ್ ಇನ್ನಿಂಗ್ಸ್ ಅಂತ್ಯ. ಎರಡನೇ ಹೋದ ರೂಪದಲ್ಲಿ ಭಾರತ್ ಇನ್ನಿಂಗ್ಸ್ ಹಂತವನ್ನು ಕಾಣಬೇಕಾಗ್ತದೆ. ಈ ಹಂತದಲ್ಲಿ ಸುನೀಲ್ ಅಂಕಣ ಪ್ರವೇಶವನ್ನು ಕಾಣ್ತಾ ಇದ್ದಾರೆ ಕೂಡ SP ಪರವಾಗಿ. ಇನ್ನಿರ್ತಕ್ಕಂಥ 11 ಎಸೆತ 27 ಓಟಗಳು ಜಯಕ್ಕಾಗಿ ಗುರುತನ್ನು ಕಂಡುಕೊಳ್ಳಬೇಕಾಗಿದೆ ತಂಡ SP ರಾಯಲ್ಸ್. 11ರ ಮುಂದೆ 27. ಬಹುತೇಕವಾಗಿ ನರೇಂದ್ರ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂಡಿತರ ಲೆಕ್ಕಾಚಾರದಲ್ಲಿ ಒಂದು ಸಾಮಾನ್ಯ ಟಾರ್ಗೆಟ್. ಹನ್ನೊಂದಕ್ಕೆ 27. ಈ ತರವಾದ ಬೆಸದ ಪ್ರಯತ್ನ ಬಹುತೇಕವಾಗಿ ಭರ್ಜರಿ ಶಕ ಬೇರೋಸಿನ ಸಿಕ್ಸರ್. ಶಶಿಯನ್ನು ಹುಡುಕಿ ಬಂದಂತ ಪಶು, ಶಶಿಗೂ ಪಶುಗೂ ಇರ್ತಕ್ಕಂಥ ವೈಷಮ್ಯ ಇದೀಗ ಮುಂದುವರಿತಾ ಇದೆ. ಕಳೆದ ಒಟ್ಟಾರೆ ಗಳಿಕೆ 40ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 21 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಅತಿಕ್ರಮ ವೈಡ್ ಬಾಲ್ ಉಚಿತ ಹೊಡೆದ ಹೆಚ್ಚುವರಿ ಸೇರ್ಪಡೆ ದಾಖಲಾತಿಯನ್ನು ಕೊಂಡುಕೊಳ್ಳುತ್ತದೆ. ಒಟ್ಟಾರೆ ಗಳಿಕೆ 41. ಕಾಲಾಂಚಿನ ಎಸೆತ ಓಟಗಳಿಗೆ ಅವಕಾಶ ಕೂಡ ಮಾಡ್ತಾ ಇಲ್ಲ ಈ ಬಾರಿ. ಜಸ್ಟ್ ಬಾಲ್ ಹೆಚ್ಚುವರಾಗಿ ದಾಖಲಾತಿ ಕೂಡಿಕೊಳ್ಳುತ್ತದೆ. ಓಟಗಳಿಗೆ ಅವಕಾಶ ಕೂಡ ಮಾಡ್ತಾ ಇಲ್ಲ. ಬಹಳಷ್ಟು ಸೋದರತೆ ಎಸಗಾರಿಕೆ ತೋರ್ಪಡಿಸ್ತಾ ಇದ್ದಾರೆ ಕೂಡ. ಮತ್ತೊಂದು ಸ್ಲೋ ಡೆಲಿವರಿ, ಓಟಗಳಿಗೆ ಅವಕಾಶ ಮಾಡ್ತಾ ಇಲ್ಲ. ಪಂದ್ಯಾಟವನ್ನು ಉಳಿಸುವಂತ ಲೆಕ್ಕಾಚಾರದಲ್ಲಿ ಬಹಳಷ್ಟು ತಾಂತ್ರಿಕ ಅಂಶಗಳನ್ನು ಕೂಡಿಕೊಂಡಿರ್ತಕ್ಕಂಥ ವೇಗದ ಕೊರತೆ ಎಸ್ತವನ್ನು ತೋರ್ಪಡಿಸ್ತಾ ಇದ್ದಾರೆ ಬೆಜ್ಜೆಕುಟ್ಟಿ. ಒಟ್ಟು ಗಳಿಕೆ 41. ಇನ್ನಿರ್ತಕ್ಕಂಥ 8 ಎಸೆತ 20ರ ಗುರಿ. 8ಕ್ಕೆ 20, 8ಕ್ಕೆ 20 ಇದು ಗೆಲುವಿನ ನಂಟು. ಮತ್ತೆ ಬೆಸದ ಪ್ರಯತ್ನ ಕಾರ್ನರ್ ಸೀಮಾರ ಭಾಗವನ್ನು ಕ್ರಮಿಸ್ತಾ ಇದೆ ಚೆಂಡು. ಭರ್ಜರಿ ಶಕ ಬೇರೋಸಿನ ಮತ್ತೊಂದು ಕ್ರೂಷಿಯಲ್ ಸಿಕ್ಸರ್ ದಾಖಲಾತಿ ಬರ್ಕೊಳ್ತವೆ ಸುನೀಲ್ ದಾಡಿನ ಮುಖಾಂತರವಾಗಿ. ಕಳೆದ ಒಟ್ಟಾರೆ ಗಳಿಕೆ 47ಕ್ಕೆ ತಲುಪ್ತಾ ಇದೆ. ಈ ಪಂದ್ಯಾಟವನ್ನು ಜಯಿಸುವಂತ ತಂಡ ಕನಿಷ್ಠ 66,666 ಭದ್ರಪಡಿಸಿಕೊಳ್ಳುತ್ತದೆ. ಅರ್ಥಾತ್ ದ್ವಿತೀಯ ಸ್ಥಾನ ಮತ್ತು ಕಟ್ಟಿಟ್ಟ ಬುತ್ತಿ.
ಕವಾಸ್ ಮೇಲೆ ಪುಲ್ ಮಾಡುವಂತ ಪ್ರಯತ್ನ ಏತಾಡ್ಬಾತೆ ಬಹುತೇಕವಾಗಿ ಜೀವ ಡಬಲ್ ಅಸಾಧಾರಣತೆ ರನ್ನಿಂಗ್ ಕ್ಯಾಚ್ ಅನ್ನು ಮಾಡಿಕೊಂಡ್ರ ಮುಖಾಂತರವಾಗಿ ಸುನೀಲ್ ಇನ್ನಿಂಗ್ಸ್ ಅಂತ್ಯ. ಇನ್ನಿರ್ತಕ್ಕಂಥ 6 ಎಸೆತ 14 ಕೊಡದ ಅವಶ್ಯಕತೆ. 6ಕ್ಕೆ 14. ಅಂತಿಮ 6 ಎಸೆತಗಳಿಗಾಗಿ ಜೀವನ್ ಅನ್ನು ಬಳಸ್ತಾ ಇದೆ ತಂಡ. ಫ್ರೆಂಡ್ಸ್, ಜೀವನ್ ಎಸೆರ್ತಕ್ಕಂಥ ಮೊದಲ ಚೆಂಡು ಕೌ ಕಾರ್ನರ್ ಡೀಪ್ ಭಾಗದಲ್ಲಿ ಓಟಗಳಿಗೆ ಅವಕಾಶ ಬರ್ತಾ ಇದೆ. ಮಿಸ್ ಫೀಲ್ಡ್ ದುಬಾರಿ ಆಗ್ತಾ ಇದೆ. 4 ಕೊಡದ ಹೆಚ್ಚುವರಿಯ ಮುಖಾಂತರವಾಗಿ ತಡೆದ ಒಟ್ಟಾರೆ ಗಳಿಕೆ ಹಂತದಲ್ಲಿ 51ಕ್ಕೆ ತಲುಪ್ತಾ ಇದೆ. 51 ವಿಜಿ ಕಂಡಿರ್ತಕ್ಕಂತಹ ಮತ್ತೊಂದು ಮಿಸ್ ಫೀಲ್ಡ್ ಫ್ರೀ ಬಹುತೇಕವಾಗಿ ಅಲ್ಲಿ ಗೋಡಿ ಫೀಲ್ಡ್ ರಿಸ್ಟ್ರಿಕ್ಷನ್ ಅನ್ವಯಿಸ್ತಾ ಇದೆ. ಪವರ್ ಪ್ಲೇ ಅನ್ವಯಿಸ್ತದೆ. ಓರ್ವ ಕ್ಷೇತ್ರರಕ್ಷಕ ಈಗಾಗಲೇ ನಮ್ಮನ್ನು ಕೂಡಿಕೊಂಡು ಬಂದವರಿದ್ದಾರೆ. ಶ್ರೋತ ಕಲ್ಯಾಣ್ ಕುಮಾರ್ ಬೆಟ್ಟರಂಗ ಏಜೆನ್ಸಿಯ ಪ್ರವರ್ತಕರು ಕೂಡ ತಮಗೂ ಕೂಡ ನಮ್ಮೆಲ್ಲ ಸಂಘಟಕರ ಪರವಾಗಿ ಅದೇ ರೀತಿಯಾಗಿ ಆಟಗಾರರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಆತ್ಮೀಯ ಅಭಿಮಾನದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಐದು ಎಸೆತ 10 ಓಟಗಳ ಅವಶ್ಯಕತೆ. 5ಕ್ಕೆ 10. ಈತರ ಮಧ್ಯೆ ಬೇಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ನಿಖರ ಎಸೆತವನ್ನು ತೋರ್ಪಡಿಸಿದ್ರು. ಲೈನ್ ನೆಟ್ನಲ್ಲಿ ಹಿಡಿದ ಮೊತ್ತವನ್ನು ವಾಪಸುವಂತ ಪ್ರಯತ್ನ ಡಾಟ್ ಬಾಲ್ ಪಟ್ಟಿಯನ್ನು ಕಡ್ಕೊಳ್ಳುತ್ತಾ ಇದೆ. ನಾಲ್ಕರ ಮುಂದೆ 10. ಕಾಲಚ್ಚಿನ ಚಡ್ಡೆ ಬಾರಿ ಯಾರ್ಕೋದರಿಯ ಎಸೆತ ಅತಿ ಕಿರಿಯ ಉದಯೋನ್ಮುಖ ಪ್ರತಿಭೆ ಹಂತದಲ್ಲಿ ಅದ್ಭುತ ಸ್ಪೆಲ್ ದಾಖಲಿಸ್ತಾ ಇದ್ದಾರೆ. ಅಂತಿಮ ಡೆತ್ ಓವರ್ ಸ್ಪೆಷಲಿಸ್ಟ್ ಆಗಿ ಗುರುತನ್ನು ಮಾಡಿಕೊಳ್ತಾ ಇದ್ದಾರೆ ಕೂಡ. ಇನ್ನಿರ್ತಕ್ಕಂಥ 3 ಎಸೆತ 10 ಓಟ. 3ಕ್ಕೆ 10.
ಮತ್ತೆ ಬೇಸದ ಪ್ರಯತ್ನಗಳು ಇತರ ಮಧ್ಯೆ ರೇಸ್ಗೆ ಓಟಗಳಿಗೆ ಅವಕಾಶ ಬರ್ತಾ ಇದೆ ಕೂಡ ಏನಿರ್ತಕ್ಕಂತ 2 ಎಸೆತ 9 ಗುರಿ 2-9 ಕ್ರಿಕೆಟ್ ನಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ. ಬಹುಶಃ ಅಂತಿಮ ಓವರ್ ನಲ್ಲಿ 2 ಓಟವನ್ನು ಉಳಿಸಿರ್ತಕ್ಕಂಥ ದಾಖಲೆ ಅದು ಸಚಿನ್ ಮೇಧವ್ ಹೆಸರಲ್ಲಿದೆ. ಆ ಬಳಿಕವಾಗಿ 3 ಓಟವನ್ನು ಉಳಿಸಿರ್ತಕ್ಕಂಥ ದಾಖಲೆ ಸ್ವಸ್ತಿಕ್ ಹೆಸರಲ್ಲಿದೆ. 3 ಎಸೆತವನ್ನು ಉಳಿಸಿರ್ತಕ್ಕಂಥ ದಾಖಲೆ ಮತ್ತೆ ಹಿಂಬದಿಯಾಗಿ ಮಾರ್ಕ್ ಹೆಸರಲ್ಲೂ ಕೂಡ ಇದೆ. ಇದೀಗ ಅಂತಿಮ 2 ಎಸೆತ 9 ಓಟದ ಅವಶ್ಯಕತೆ. 1 ಸಿಕ್ಸರ್ ಅವಳಿ ಓಟ ಬಂದ್ರು ಪಂದ್ಯಾಟ ಸಮಬಲ. ಓಡಾತರ ಚೆಂಡು ಅವಕರವಾಗಿ ಎಸ್ಪಿ ರಾಯಲ್ಸ್ ಬಹುತೇಕವಾಗಿ ಪಂದ್ಯಾಟದಲ್ಲಿ ಹಿಡಿತವನ್ನು ಕಳ್ಕೊಳ್ತಾ ಇದೆ. ಬಹುತೇಕವಾಗಿ ಪಂದ್ಯಾಟವನ್ನು ಉಳಿಸಬೇಕಂತ ಲೆಕ್ಕಾಚಾರದಲ್ಲಿ ಇದೀಗ ಜೀವ ದಾಖಲಿಸಿರ್ತಕ್ಕಂಥ ಒಂದು ಪೋಡಾತರದ ಎಸೆತ ಅಬೀನ್ ದುಬಾರಿ ಆಗ್ತಾ ಇದ್ದಾರೆ ಕೂಡ. ಅಂತಿಮ 1 ಎಸೆತ 9 ಓಟದ ಅವಶ್ಯಕತೆ. 1-9 ಅಂತೂ ಇಂತೂ ವಿಜಿಗೊಂದು ಭವಿಷ್ಯ ಕಾಯ್ತಾ ಇದೆ. ಅಂತಿಮ ಎಸೆತ 9 ಗುರಿ 1-9 ವೈಟ್ ಬಾಲ್. ಈ ತನ್ಮಧ್ಯ ಅಂತಿಮ ಹಂತದಲ್ಲಿ 8 ಓಟದ ಅವಶ್ಯಕತೆ ಎದುರಾಗ್ತಾ ಇದೆ. 1 ಎಸೆತ 8 ಓಟದ ಅವಶ್ಯಕತೆ ಮತ್ತೆ ವೈಟ್ ಬಾಲ್. ಬಹುಶಃ ಇದೇ ರೀತಿಯಲ್ಲಿ ಉಚಿತ ಓಟಗಳು ನೋ ಬಾಲ್ ವೈಟ್ ಬಾಲ್ ಸೂಚನೆಗಳು ಬಂದಂತಹ ತರುವಾಯದಲ್ಲೂ ಕೂಡ 2025ರ CPL ಕೆರಿಬಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಅಂತಿಮ 1 ಎಸೆತದಲ್ಲಿ 22 ಓಟಗಳು ದಾಖಲಿಸಬೇಕಿದ್ದ ಪರಿಶ್ರಮದಲ್ಲಿ ರೊಮಾರಿಯೋ ಶೆಫರ್ಡ್ 1 ಎಸೆತದಲ್ಲಿ ವಿಶ್ವ ದಾಖಲೆ 22 ಓಟವನ್ನು ದಾಖಲಿಸಿರ್ತಕ್ಕಂಥ ಉದಾಹರಣೆ ಇದೆ. ಇದೀಗ 1 ಎಸೆತ 8 ಓಟದ ಅವಶ್ಯಕತೆ. ಅಂತಿಮ ಚೆಂಡು ಲಾಸ್ಟ್ 1 ಬಾಲ್. ಯಾರ್ಕ್ ಮಾದರಿಯ ಎಸೆತ ಫೈನಲಿಸ್ಟ್ ಆಗಿ ಗುರುತನ್ನು ಪಡ್ಕೊಳ್ತಾ ಇದೆ ಕೂಡ ಫ್ರೆಂಡ್ಸ್ ಬಾಳೆಹೊನ್ನೂರ್ get entered to the finals is confirmed to the second place. ಕ್ಷಿಪ್ರಗತಿಯಲ್ಲಿ ಜಯವನ್ನು ಕಂಡುಕೊಳ್ಳಬೇಕಾದಂತ ತಂಡ ಗೆಲುವಿನ ದಡದಿಂದ ಸೋಲಿನ ದಾವಣೆಯನ್ನು ಸಿಲುಕಿಕೊಳ್ತಾ ಇದೆ ಎಸ್ಪಿ ರಾಯಲ್ಸ್. ಅಭಿನಂದನೆಗಳು ಫ್ರೆಂಡ್ಸ್ ಬಾಳೆಹೊನ್ನೂರುಗಳಿಗೆ. ಮತ್ತೊಂದು ಫೈನಲ್ ಕಾದಾಟವನ್ನು ಕಂಡುಕೊಳ್ಳುವಂತ ನಿರೀಕ್ಷೆಯಲ್ಲಿ ಕನಿಷ್ಠ ದ್ವಿತೀಯ ಸ್ಥಾನವನ್ನು ಭದ್ರಪಡಿಸಿಕೊಳ್ತಾ ಇದೆ ತಂಡ ಫ್ರೆಂಡ್ಸ್ ಬಾಳೆಹೊನ್ನೂರು. ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಇದೀಗ 2ನೇ ಎಲಿಮಿನೇಟರ್ ಪಂದ್ಯಾಟ ಜರುಗ್ತದೆ ಕೂಡ. ದೇವಿರಾಮ ಕ್ರಿಕೆಟರ್ಸ್ ವಿರುದ್ಧವಾಗಿ ಆತಿಥೇಯ ಶ್ರೀನಿವಾಸ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಕೂಡ ಮಿಲಾನ್ ಬಿಳೆಗುಳರನ್ನು ಬರಮಾಡಿಕೊಳ್ತಾ ಇದ್ದಾವೆ. ಈ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕ್ರೂಷಿಯಲ್ ಮೂವ್ಮೆಂಟ್ ಅಲ್ಲಿ 8 ಎಸೆತಗಳಲ್ಲಿ 32 ಓಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಅಶ್ರಫ್ ಪಾಲಾಗ್ತಾ ಇದೆ. ಎಸ್ ಬಹುಶಃ ಅಂದಿನ ದಿನದಲ್ಲಿ ಸಾಗರ್ ಭಂಡಾರಿ ತನ್ನ ಪ್ರಶಸ್ತಿಯನ್ನು ರೇಣುಗೌಡರಿಗೆ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಬಹುತೇಕ ಚಾಲೆಂಜ್ ಗಣೇಶ ಕೂಡ ತನ್ನ ಸಹ ಆಟಗಾರರಿಗೆ ಪ್ರಶಸ್ತಿಯನ್ನು ಕೂಡ ಮಾಡಿದ್ರು. ಇದೀಗ ಅಶ್ರಫ್ ಪಡೆಯಬೇಕಾದಂತಹ ಪಂದ್ಯಶ್ರೇಷ್ಠ ಪ್ರಶಸ್ತಿ ಅಶ್ರಫ್ ಮುಖಾಂತರವಾಗಿ ಇಲ್ಲಿ ಜೀವನ ಪಡ್ಕೊಳ್ಬೇಕಾಗಿದೆ. ಶ್ರೀಯುತ ಕಲ್ಯಾಣ್ ಕುಮಾರ್ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿದೆ.